ವಿದ್ಯಾರಣ್ಯಪುರ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ಒಂದು. ಇದೇ ವಿದ್ಯಾರಣ್ಯಪುರದ ಟೆಂಪಲ್ ರೋಡ್ನ ಸುತ್ತಮುತ್ತಲಿನ ಜನ ಕಳೆದ 2-3 ವರ್ಷಗಳಿಂದ ಕಿತ್ತೋದ ರಸ್ತೆಯಿಂದ ಸಾಕಷ್ಟು ತೊಂದರೆ ಅನುಭವಿಸಿದರು. ಪ್ರತಿನಿತ್ಯವೂ ನೂರಾರು ವಾಹನಗಳು ಓಡಾಡುವಂತಹ ರಸ್ತೆ ಇದು. ನಿತ್ಯವೂ ಒಬ್ಬರಲ್ಲ ಒಬ್ಬರು ಬೈಕ್ಗಳಿಂದ ಬೀಳ್ತಾ ಇದ್ರು. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರವಾಯಿತೋ 4 ದಿನಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಉತ್ತರ ಮಹಾನಗರ ಪಾಲಿಕೆಯ ದೇವಸ್ಥಾನದ ರಸ್ತೆ ದುರಸ್ತಿಯ ಕಾರ್ಯಕ್ಕೆ ಮುಂದಾಗಿದ್ದಾರೆ. ರೋಡ್ಗೆ ಜಲ್ಲಿಕಲ್ಲನ್ನು ಹಾಕಿ ಡಾಂಬರೀಕರಣಗೊಳಿಸುವಂತಹ ಕಾರ್ಯ ಕೂಡ ಆರಂಭಿಸಿದ್ದಾರೆ. ನಂತರ ಡಾಂಬರೀಕರಣವಾಗಿದೆ. ರಸ್ತೆ ದುರಸ್ತಿ ಕಾರ್ಯಕ್ಕೆ ಕಾರಣವಾದ ಪಬ್ಲಿಕ್ ಟಿವಿಗೆ ಸ್ಥಳೀಯರು ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ಸರ್ಕಾರ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಹೊರಟಿದೆ. ಆದರೆ ಬೆಂಗಳೂರಿಗರ ಮೂಲಭೂತ ಸಮಸ್ಯೆಗಳು ಇನ್ನೂ ಕೂಡ ಸರಿಯಾಗಿಲ್ಲ. ಅದರಂತೆ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರ್ತಕ್ಕಂಥ ಟೆಂಪಲ್ ರೋಡ್ ದುರಸ್ತಿಯ ಬಗ್ಗೆ, ಅಂದರೆ ಇಡೀ ಒಂದು ರಸ್ತೆ ಹಾಳಾಗಿರುವಂತಹ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿಯೂ ಕೂಡ ಸೋಮವಾರ ವರದಿ ಪ್ರಸಾರವಾಗಿತ್ತು. ಇದರ ಬೆನ್ನಲ್ಲೇ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿ ಈಗ ಈ ಒಂದು ಟೆಂಪಲ್ ರೋಡ್ನಲ್ಲಿಯೂ ಕೂಡ ನಾರ್ತ್ GBA ವತಿಯಿಂದ ಕೆಲಸ ಕೂಡ ನಡೀತಾ ಇದೆ. ನೋಡಬಹುದಾಗಿದೆ, ಈಗಾಗಲೇ ಕಲ್ಲುಗಳನ್ನು ಹಾಕಿಬಿಟ್ಟು ನಂತರ ಡಾಂಬರ್ ಹಾಕುವಂತಹ ಒಂದು ಕೆಲಸ ಕೂಡ ನಡೀತಾ ಇದೆ. ಈ ಒಂದು ಟೆಂಪಲ್ ರೋಡ್ ಪ್ರಮುಖವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಕನೆಕ್ಷನ್ ಮಾಡುವಂತಹ, ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಜನ ಓಡಾಡುವಂತಹ ರೋಡ್ ಆಗಿದೆ. ಪಬ್ಲಿಕ್ ಟಿವಿಯ ವರದಿಯ ನಂತರ ನಾರ್ತ್ GBAದವರು ಕೂಡ ಎಚ್ಚೆತ್ಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ವರ್ಕರ್ಸ್ನ ಕೇಳ್ತಾ ಹೋಗ್ತಾನೆ, ಸರ್ ಏನು ಹೇಳಿದ್ದಾರೆ, ಏನು ಮಾಡ್ತಾ ಇದ್ದಾರೆ? ಸರ್ ಮೇಡಮ್, ಇದು ಬಂದ್ಬಿಟ್ಟು ಮೋರಿಯಿಂದ ಡಿಶೆಲ್ಟ್ ಮಾಡಿಬಿಟ್ಟು ಎಲ್ಲ ಮಣ್ಣು ಎತ್ಬಿಟ್ಟು ಆಮೇಲೆ ಡಿಶೆಲ್ಟ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ರೋಡ್ ಎಲ್ಲೆಲ್ಲಿ ಡ್ಯಾಮೇಜ್ ಇದೆಯೋ ಅದನ್ನು ಕಟ್ಟಿಂಗ್ ಪೋರ್ಷನ್ ಮಾಡಿಕೊಂಡು ವೆಟ್ ಮಿಕ್ಸ್ ಹಾಕ್ಬಿಟ್ಟು ಅದಕ್ಕೆ BM ಪ್ಯಾಚ್ ಮಾಡಿಬಿಟ್ಟು ಆಮೇಲೆ ಫುಲ್ ವಿಡ್ತಿಗೆ ಬಂದ್ಬಿಟ್ಟು BC ಹಾಕಕ್ಕೆ ಹೇಳೋರೆ. ಓಕೆ, ಹೌದು ಮೇಡಮ್. ಅಂದರೆ ರೋಡು ಕಂಪ್ಲೀಟ್ ಆಗಿ ಡಾಂಬರೀಕರಣ ಆಗುತ್ತೆ, ಪೂರ್ತಿಯಾಗಿ ಡಾಂಬರೀಕರಣ ಆಗುತ್ತೆ. ಅಂದರೆ ಡ್ಯಾಮೇಜ್ ಇರೋ ಪೋರ್ಷನಿಗೆ ಬಂದ್ಬಿಟ್ಟು ಕಟ್ಟಿಂಗ್ ಮಾಡಿಬಿಟ್ಟು ಜಲ್ಲಿ ಹಾಕ್ಬಿಟ್ಟು ಅದಕ್ಕೆ ಪ್ಯಾಚ್ ಮಾಡಿಕೊಂಡು ಆಮೇಲೆ ಫುಲ್ ವಿಡ್ತಿಗೆ ಡಾಂಬರೀಕರಣ ಹೇಳೋರೆ ಸರ್. ಓಕೆ, ಅಂದರೆ ನೋಡಬಹುದಾಗಿದೆ ಇಡೀ ಒಂದು ರೋಡನ್ನು ಕೂಡ ಸರಿಯಾಗಿ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ GBAದವರು ಕೂಡ ಮುಂದಾಗಿದ್ದಾರೆ. ಇನ್ನು ಇಲ್ಲಿರ್ತಕ್ಕಂತಹ ಮಹಿಳೆಯರಿದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಮೇಡಮ್, ಏನು ಹೇಳ್ತೀರಾ? ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗಿತ್ತು, ಸೋಮವಾರ ಆಗಿದೆ, ನಿನ್ನಿಂದ ಕೆಲಸ ಸ್ಟಾರ್ಟ್ ಆಗಿದೆ. ಹೌದು ಮೇಡಮ್, ನೀವೆಲ್ಲರೂ ಬಂದ್ರಿ, ಎಲ್ಲ ಮಾಧ್ಯಮಗಳು ಬಂದು ನಮ್ಮ ಒಂದು ಸಮಸ್ಯೆಯನ್ನು ಹೇಳ್ಕೊಂಡಾಗ ಎಲ್ಲ ಸ್ಪಂದಿಸಿದ್ರಿ. ಅಧಿಕಾರಿಗಳು ಯಾರು ಶಾಸಕರಿದ್ದಾರೆ ಅವ್ರ ಕಿವಿವರೆಗೂ ತಲುಪಿಸಿದ್ದೀರಾ. ಎಲ್ಲರಿಗೂ ನೀವು ಬಂದು ಮಾಡಿರೋದು ಇದೂ ಇದೆ. ಥ್ಯಾಂಕ್ಸ್ ನಮಗೆ, ಎಲ್ಲ ಅಧಿಕಾರಿಗಳಿಗೆ, ಶಾಸಕರುಗಳಿಗೆ ಅವ್ರು ಮಾಡೋ ಜವಾಬ್ದಾರಿಯನ್ನು ನಾವು ನೆನಪಿಸಿದ್ದೀವಿ ನಿಮ್ಮ ಮೂಲಕ. ಆದರೂ